ಈಗಾಗಲೇ ಮೊದಲ ವಾರವ ಅಥವಾ ಎರಡನೇ ವಾರವ ಅಂತ ಅಂದರೆ ದಿನಾಂಕ ಏನಾದ್ರು ನಿಗದಿ ಆಗಿದೆಯಾ ಸರ್, ಬಂದಿನ ದಿನಾಂಕ? ಇಲ್ಲ, ಸ್ವಲ್ಪ ನಾವು ಈಗ ಹಿಂದೆ ಮತ್ತು ಬಂದ್ ಮಾಡಿದಾಗ ಏನೇನೋ ಟೀಕೆಗಳು ಬಂದು ಅಲ್ಲಿ ಪರೀಕ್ಷೆಗಳಿದೆ, ಮಕ್ಕಳು ಇದಾಗ್ತಾ ಇದೆ ಅಂತ ನಾನು ನಮ್ಮವ್ರಿಗೆಲ್ಲ ಹೇಳಿದ್ದೀನಿ. ಯಾವ ತೊಂದರೆನೂ ಆಗಬಾರ್ದು ರಾಜ್ಯದ ಜನತೆಗೆ, ಶಾಲಾ ಕಾಲೇಜುಗಳಿಗೆ. ಅಂಥ ದಿನವನ್ನು ನೀವು ನೋಡಿ, ಆ ದಿನವೇ ನಾವು ಮಾಡೋಣ. ಯಾರಿಗೂ ನಮ್ಮಿಂದ ತೊಂದರೆ ಆಗೋದು ಬೇಡ ಸರ್. ಈಗ ಯಾರಿಗೂ ತೊಂದರೆ ಆಗಬಾರ್ದು, ಶಾಲಾ ಕಾಲೇಜುಗಳ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ದಿನ ಇರುವಂಥದ್ದು ಒಂದೇ ಭಾನುವಾರ. ಇಲ್ಲ, ಪರೀಕ್ಷೆಗಳು ನಾನು ಹೇಳೋದು ರಜದ ದಿನ ನಾವು ಯಾಕೆ ಮಾಡಬೇಕು? ಅದೆಂತ ಬಂದು ರಜದ ಭಾನುವಾರ ಬಂದು ಅಂದರೆ ಏನಾಗಿದೆ ಇವರಿಗೆ ಅಂತಾರೆ ಜನವೇ. ಏನು ಓಟಾಡ್ಲಾಗ್ರಜು ಇಷ್ಟು ಬೇಗ ಹಿಂದಕ್ಕೆ ಬಂದ್ಬಿಟ್ರ ಅಂತ. ಎಲ್ಲರೂ ಉಂಟೆ, ಭಾನುವಾರ ಅಲ್ಲ, ಪರೀಕ್ಷೆಗಳು, ಮಕ್ಕಳಿಗೆ ಪರೀಕ್ಷೆಗಳು, ತೊಂದರೆ ಆಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ದಿನ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ಆದ್ದರಿಂದ ಹೋಟ್ಲ್ ಮಾಲೀಕರುಗಳಿಗೂ ಹೇಳ್ತೀನಿ, ಆ ರಾವ್ ಪ್ರತಿ ಸಾರಿನೂ ನಮ್ಮ ಬೆಂಬಲ ಕೊಡಲ್ಲ ಅಂತ. ನಾವು ಈ ಸಾರಿ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ನಿಮ್ಗೆ ಗೊತ್ತಿರಬೇಕು, ಊರೆಲ್ಲ ಅವ್ರಿಗೆ ಸಿಲಿಂಡರ್ ಕೊಡಿ ಅಂತ ಇದು ಸೌದೆ ಒಲೆ ಊರಿಗೆ ಮಾಡ್ತಾರೆ, ಬೇಡ ಸಿಲಿಂಡರ್ ಕೊಡಿ ಅಂತ ಹೇಳಿದ್ವಿ. ಇದು ಅವರು ಮರೆತು ಕೂತ್ಕೊಂಡ್ರೆ ಆಗಲ್ಲ. ಅವರು ಸಂಪೂರ್ಣ ಬಂದ್ಗೆ ಬೆಂಬಲ ಕೊಡಬೇಕಾಗುತ್ತೆ ಮತ್ತು ಫಿಲಮ್ ಚೇಂಬರ್ನವರು ಕೊಡಬೇಕಾಗುತ್ತೆ. ಬಂದ್ ಮಾಡಿದ್ರೆ ಬಂದು ನಾಳೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಸರ್. ಈಗಾಗಲೇ ಇದು ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಬಂದಾಗತ್ತಾ ಅಥವಾ ಅಖಂಡ ಕರ್ನಾಟಕ ಬಂದ? ಇಲ್ಲ, ಇದು ಅಖಂಡ ಕರ್ನಾಟಕ ಬಂದ್, ಬರೀ ಕರ್ನಾಟಕ ಬಂದಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡಿದ್ರೆ ಅಖಂಡ ಕರ್ನಾಟಕ ಬಂದೇ ಮಾಡಬೇಕು ಸರ್. ಆಗಸ್ಟ್ ಯಾವ ವಾರದಲ್ಲಿ ನಿಗದಿ ಆಗಬಹುದು ಸರ್? ಇಲ್ಲ, ಇನ್ನೂ ಏನಿಲ್ಲ. ನಿಮ್ಗೇನು ಹೇಳ್ತಾ ಇದ್ದೀವಿ ಅಂತಂದರೆ, ಈಗ ನೋಡಿ, ಅಖಂಡ ಕರ್ನಾಟಕ ಬಂದಿಂದ ಏನು, ಬೆಳಗಾವಿ ಸಮಸ್ಯೆ ಇದೆ, ಮಹಾರಾಷ್ಟ್ರ ಏಕ ಸಮಿತಿ ಕಂಪ್ಲೀಟ್ ಅದನ್ನು ವಜಾ ಮಾಡಿ ಅಂತ. ಮಹದಾಯಿ ಇದೆ, ಹೈದರಾಬಾದ್ ಕರ್ನಾಟಕ ಇದೆ, ಈ ಕಡೆ ನಮ್ಮ ಮಂಗಳೂರು ಅಲ್ಲಿ ಭಾಳ ಅಭಿವೃದ್ಧಿ ಆಗಬೇಕಾಗಿದೆ, ಸಮುದ್ರ ತೀರದಲ್ಲಿ ಭಾಳ ಅಭಿವೃದ್ಧಿ, ಕಾರವಾರದಲ್ಲಿ ಆಗಬೇಕಾಗಿದೆ, ಆಯಿತಾ, ಕೋಲಾರದಲ್ಲಿ ಆಗಬೇಕಾಗಿದೆ, ಇಲ್ಲಿ ಮೈಸೂರು ಇಲ್ಲಿ ಇದೆ. ಅದರಿಂದ ಇದು ಈ ಬಂದು ಒಂದೂರು, ಒಂದು ಪ್ರದೇಶ, ಒಂದು ಜಿಲ್ಲೆಗಲ್ಲ, ಇಡೀ ಸಮಗ್ರವಾಗಿ ನಾಡಿಗೆ ಅಖಂಡ ಕರ್ನಾಟಕ ಬಂದ್ ಮಾಡಿದ್ರೆ ಹಂಗೆ ಮಾಡಬೇಕು ಸರ್. ಈಗ ಯಾವುದೇ ಸರ್ಕಾರಗಳಿದ್ರೂ ಕೂಡ ಯಾಕೆ ತಮಿಳುನಾಡಿಗೆ ನೀರು ಹೋಗ್ಬಿಡುತ್ತೆ ಅಂತ ಅಂದರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಡ್ಯಾಮು, ಆದರೆ ಯಾವುದೇ ಸರ್ಕಾರಗಳಿದ್ರೂ ಕೂಡ ತಮಿಳುನಾಡು ತನ್ನ ಲಾಬಿಯನ್ನು ಮಾಡಿಕೊಂಡು ನೀರನ್ನು ತೆಗೆದುಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗತ್ತೆ. ಯಾಕೆ ನಮ್ಮವ್ರು ಫೇಲ್ಯೂರ್ ಆಗ್ತಾರೆ ಅಂತ? ನಮ್ಮವ್ರು ಮಾತನಾಡ್ತಾ ಇಲ್ಲ. ನಿಮ್ಗೆ ಹೇಳಿದ್ರೆ ಫೇಲ್ಯೂರ್ ಜಯ ಅಪಜಯ, ಆಮೇಲೆ ಇವ್ರ ಮಾತು ಬಾಯನೇ ಬಿಡಲ್ವೇ? ಅದು ಬಿಟ್ಟು ಬೇರೆ ದಿವಸ ಏನು ಬಡ್ಕೊಳ್ತಾರೆ ದಿನ ಅವರು, ಇವರೇ ಓ ಅಂತ ಬಡ್ಕೊತಾರೆ. ಈಗ ಪಾರ್ಲಿಮೆಂಟ್ ಅದಕ್ಕಿಂತ ಬೇಗ ಜಾಗ ಏನು, ನಮ್ಮ ಪಾರ್ಲಿಮೆಂಟ್ ಸದಸ್ಯರೆಲ್ಲ ಬಿದ್ದು ಸದನದೊಳಗೆ ಸಭಾತ್ಯಾಗ ಮಾಡಿ ಪ್ರಧಾನಮಂತ್ರಿಯವ್ರ ಮುಂದೆ ನಿಂತು ಕೂಗ್ಲಿ, ಇಡೀ ಪ್ರಪಂಚಕ್ಕೆ ಹೋಗುತ್ತೆ ಸುದ್ದಿ, ಒಬ್ಬ ಮಾಡಿದ್ರು ಹೋಗುತ್ತೆ. ನಾನೇ ಇದ್ದರೆ ಇವತ್ತು ಅಲ್ಲಿ ಇಡೀ ರಾಜ್ಯ ದೇಶಕ್ಕೆಲ್ಲ ವಾಟಾಳ್ ನಾಗರಾಜ್ ಕೂಗಿಸ್ಬಿಡ್ತಿದ್ದೆ. ಏನು ಮಾಡಿದೆ ಇವರು? ಒಬ್ಬನಾದ್ರೂ ಬೆಂಗಳೂರು ನೀರು ಕುಡಿಯೋಕೆ, ಬೆಂಗಳೂರು ಓಟ್ ಬೇಕು, ಎಲ್ಲಿ ಮಾತಾಡೋಂಗಿಲ್ಲ, ರಾಜ್ಯದ ಓಟ್ ಬೇಕು. ಮತ್ತೆ ಏನು ಮಾಡಿದೆ ಇವ್ರು? ಏನು ಮಾಡ್ತಾರೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು? ಮಾತಾಡ್ರಿ, ಅವ್ರನ್ನ ಕಂಪ್ಲೀಟು ನಿಲ್ರಿ, ಹೋರಾಟ ಮಾಡಿರಿ, ಸಭಾತ್ಯಾಗ ಮಾಡಿರಿ, ಸತ್ಯಾಗ್ರಹ ಮಾಡಿರಿ, ಪಾರ್ಲಿಮೆಂಟ್ ಕೂತ್ಕೊಳ್ರಿ, ಪ್ರಧಾನಮಂತ್ರಿ ಮನೆ ಮುಂದೆ ಕೂತ್ಕೊಳ್ರಿ. ಪಾರ್ಲಿಮೆಂಟ್ ಮೆಂಬರ್ನವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಎಲ್ಲಿ ಮಲಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಕೂಡಲೇ ನೀವು ರಾಜ್ಯಕ್ಕಾಗಿ ನಿಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಇವಿಷ್ಟು ಕೂಡ ನಾಳೆ ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ
ಕರೆದಿರುವಂತಹ ಸಭೆಯ ಬಗ್ಗೆ ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.